ಬನ್ನಿ 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 ಕೂತ್ಕೊ ಬನ್ನಿ. ಅದ್ಕೆ ಅದ್ಕೆ ಅತ್ತೆ ಬನ್ನಿ, ಯಾರು ಬಂದಿದ್ದಾರೆ ನೋಡಿ. ಅತ್ತೆ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ಕೈ ಏನಾಯ್ತು? ಅದು ಬೀಳ್ಬೇಕಾದ್ರೆ ಕೈ ಕೊಟ್ಟೆ, ಅದಕ್ಕೆ ಒಂಚೂರು. ಶ್ರೀಕಂಠ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸಂಜಯಣ್ಣ, ನೀವು ಚೆನ್ನಾಗಿದ್ದೀರಾ? ಸಾವಿತ್ರಿ, ಶ್ರೀಕಂಠ ಇಬ್ರು ಹೇಗಿದ್ದೀರಾ? ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಚೆನ್ನಾಗಿದ್ದೀನಿ. ನಾನ್ ಚೆನ್ನಾಗಿದ್ದೀನಿ ಯಶೋದ. ಎಲ್ಲಿ ಸೊಸೆ ಕಾಣ್ತಾ ಇಲ್ಲ? ಒಳಗಿರ್ಬೇಕು, ಕರಿತೀನಿ. ಅಮೃತ, ಅಮೃತ ಬಮ್ಮ ಇಲ್ಲಿ. ಅಮೃತ, ಇವರು ಸಾವಿತ್ರಿ ಅಂತ, ದೂರದ ಸಂಬಂಧದಲ್ಲಿ ನಿಮ್ಮ ಮಾವನ ತಂಗಿ ಆಗ್ಬೇಕು. ಇವರು ಶ್ರೀಕಂಠ, ಇವ್ರ ಮಗ. ಇಷ್ಟು ಚಿಕ್ಕವನಿದ್ದಾಗ ನೋಡಿದ್ದು, ಸಂಜೀವನ್ನ ಅಣ್ಣ ಅಣ್ಣ ಅಂತ ಕರಿತಿದ್ದೆ. ಈಗ ಅವನಕ್ಕಿಂತ ಮುಂಚೆ ಮದ್ವೆ ಆಗಿ ಒಂದ್ ಮಗುನು ಮಾಡ್ಕೊಂಡ್ಬಿಟ್ಟೆ. ಒಂದು ಮಗು ಅಲ್ಲ ಕುಮುದ, ಈಗ 2ನೇ ಮಗು. ಅದನ್ನ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ಹೋಗೋಣ ಅಂತ ಬಂದ್ವಿ. ಓಹ್ ಹೌದಾ ಸಾವಿತ್ರಿ? ರೇವತಿ ಮತ್ತೆ ಗರ್ಭಿಣಿ ಆಗಿದ್ದಾಳ? ಹೌದು. ಕೇಳಿ ಬಹಳ ಸಂತೋಷ ಆಯ್ತು. ಶ್ರೀಕಂಠ ಭಾರಿ ಇದೆಯಾ ಕಣಪ್ಪ ನೀನು. ಕುಮುದ ಸುಮ್ಮನಿರು. ಪುಟ್ಟ, ಇವಾಗ ಏನ್ ಬೇಕು ನಿಂಗೆ? ಚಾಕ್ಲೇಟ್. ಹೌದಾ, ನಡಿ ಈಗಲೇ ಕೊಡಿಸ್ತೇನೆ. ಏ ಸಂಜು, ಏನು ಬೇಡ, ಸುಮ್ಮನೆ ಇರಪ್ಪ. ಓ, ಇದಕ್ಕೆ ಅವಳು ಮಾವನ ಮನೆಗೆ ನಾನೂ ಬರ್ತೀನಿ ಅಂತ ಹಠ ಮಾಡಿದ್ದು. ಹೌದಾ? ಸಂಜೀವ್ ಮಾಮನ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ. ಮುದ್ದು ನೀನು, ನನ್ನ ಬಂಗಾರ ನೀನು. ಯಶೋದ, ಇನ್ನೇನು ನಿಮ್ಮನೇಲೂ ಇನ್ನೊಂದು ವರ್ಷದಲ್ಲಿ ಸೀಮಂತ ಮಾಡ್ಬೇಕಲ್ವಾ? ಏನು ಸೊಸೆ ಈಗಲೇ ಇಷ್ಟೊಂದು ನಾಚ್ಕೊಂಡಂಗಿದೆ? ಓ, ಈಗಾಗಲೇ ವಿಶೇಷನಾ? ಬೋಟ್ ರೆಡಿ. ಈ ಬೋಟಲ್ಲಿ ನೀನು, ನಾನು, ನಿಮ್ಮಪ್ಪ ಶ್ರೀಕಂಠ ಎಲ್ಲರೂ ಹೋಗ್ತೀವಂತೆ. ಅಮ್ಮನೂ ಕೂಡ ಬರ್ಬೇಕು. ಆಯ್ತಾಯ್ತು, ಅಮ್ಮನೂ ಕರ್ಕೊಂಡು ಹೋಗೋದು. ಬೋಟ್ ಹೆಂಗ್ ಹೋಗುತ್ತೆ ಹೇಳಿ ನೋಡಿ. ಯಶೋದ, ನಾವಿನ್ ಬರ್ತೀವಿ. ಯಾಕೆ ಸಾವಿತ್ರಿ? ಮಧ್ಯಾಹ್ನದವರೆಗೂ ಇದ್ದು ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಇಲ್ಲ, ಲೇಟ್ ಆಗುತ್ತೆ. ಅಲ್ಲಿ ನಳಿನ ಮತ್ತೆ ಕೇಶವನ್ ಕರೆದು ಹಾಗೆ ನಂಜನಗೂಡ್ಗೆ ಹೋಗೋದಿದೆ. ಶ್ರೀಮಂತಕ್ಕೆ ಎಲ್ಲರೂ ಬರಬೇಕು ಅತ್ತೆ. ಕುಮುದಕ್ಕ ನೀವು ಅಷ್ಟೇ, ಚಂದ್ರಿಗೂ ಮಹೇಶ್ ಅಣ್ಣಂಗೂ ಹೇಳಿ. ಸರಿ ಕಣಪ್ಪ. ಸಂಜು, ಮನೆಯವರೆಲ್ಲರೂ ಬರಬೇಕು, ಆಯ್ತಾ? ಸರಿ ಅತ್ತೆ. ಮಗಳೇ ಬಾ ಹೋಗೋಣ. ನಾನು ಚಂದ್ರು ಮಾಮ ಜೊತೆಲೇ ಇರ್ತೀನಿ. ನಮ್ಮ ಸಂಜೀವಂಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ. ಸ್ಕೂಲಲ್ಲೂ ಅಷ್ಟೇ, ಅವನೆಲ್ಲ ಮಕ್ಕಳನ್ನೂ ತನ್ನ ಮಕ್ಕಳು ಅನ್ನೋ ಥರನೇ ನೋಡ್ತಾನೆ. ನಿನ್ಗೆ ಮಗನೋ ಮಗಳ ಹುಟ್ಟಿದ್ರೆ ಅದೃಷ್ಟನೇ ಬಿಡಪ್ಪ, ಒಳ್ಳೆ ಅಪ್ಪ ಆಗ್ತೀಯ ನೀನು. ಬಾ ಹೋಗೋಣ. ಮಧುರಾಣಿ, ನೀನು ಮನೆಗೆ ಹೋಗಿರೋ, ನಾನು ನಿನ್ನ ಮನೆಗೆ ಬರ್ತೀನಿ. ಆಮೇಲೆ ನಿನಗೆ ತುಂಬ ಸ್ಟೋರೀಸ್ ಹೇಳ್ತೀನಿ, ಓಕೆನಾ? ನಮ್ಮ ಮನೆಗೆ ಬರ್ಬೇಕು. ಖಂಡಿತ ಬರ್ತೀನಿ. ಇದೆಲ್ಲ ತಗೊಂಡೋಗು ಆಯ್ತಾ? ಈ ರಾಕೆಟು, ಈ ಬೋಟು, ಇದೆಲ್ಲ ತಗೊಂಡೋಗು. ಇದೆಲ್ಲ ನಿಂದೆ. ಬರ್ತೀವಿ. ಸರಿ. ಲೋ, ಅದು ನನ್ನ ಅಳಿಯನ್ ಕಾರ್ ಅಲ್ವೋ, ಬಾಡಿಗೆದು. ರೀ, ಬಟ್ಟೆ ಬೇರೆ ಯಾವ್ದಾದ್ರು ಇದೆಯೇನ್ರಿ ಒಗೆಯೋದು? ಲೋ, ಹಂಗೆ ಬರ್ತಾ ಗಿರೀಶನ್ನು ಎತ್ತಕಂಬ. ಅರ್ಧದಲ್ಲೇ ಎದ್ದು 1 ಗಂಟೆಗೆ ಹೋಗ್ಬೇಕು, 2 ಗಂಟೆಗೆ ಹೋಗ್ಬೇಕು ಅನ್ನೋರ್ನೆಲ್ಲ ಕರ್ಕೊಂಬರ್ಬೇಡ. ಇರಿಟೇಷನ್ ಜನಗಳು. ಯೋ, ನಿನ್ನೆ ಕೇಳ್ತಾ ಇರೋದು. ಇರು ರವಿ, ಆಮೇಲೆ ಮಾಡ್ತೀನಿ. ಏನೇನು ಇದು? ಯಾವ್ದಾದ್ರು ಬಟ್ಟೆ ಇದೆಯೇನ್ರಿ? ಇದೇನಿದು? ಮರ್ಯಾದೆ ಹಿಂಗೆ ಇಳಿಸಿ ಹಿಂಗೆ ಎತ್ತದಂಗಿತ್ತು. ನನಗೊಂದು ರಾಶಿ ಬಟ್ಟೆ ಒಗೆಯೋದಿದೆ, ಮಾತಾಡ್ತಾ ನಿಲ್ಲೋಕೆ ಸಮಯ ಇಲ್ಲ. ಯಾವ್ದಾದ್ರು ಬಟ್ಟೆ ಇದ್ರೆ ಕೊಡಿ. ಇರು, ಈ ಶರ್ಟಲ್ಲಿ ಒಂದು 100 ರೂಪಾಯಿ ಇಟ್ಟಿದ್ದೆ, ಎಲ್ಲೋಯ್ತು? ಇದರಲ್ಲಿಲ್ಲ. ಇದಲ್ಲ ಅನ್ಸುತ್ತೆ, ಇದು. ರೀ, ಕಾಸಿದ್ರೆ ಬಿಡೋರಾ ನೀವು?
ಇಷ್ಟೊಂದು ರಾಶಿ ಬಟ್ಟೆ ಇದೆಯಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನೀವು ಬೇರೆ ಬೇರೆ ಬಟ್ಟೆ ಇದ್ರೆ ಹೇಳಿ ಹೋಗಿ ಮುಗಿಸ್ತೀನಿ. ಆಂಟಿ, ಸಂಜೀವ್ ಅವ್ರದ್ದು ಒಂದೆರಡು ಬಟ್ಟೆ ಇತ್ತು. ಬಂತಲ್ಲ ಬಟ್ಟೆ, ಹೋಗಿ. ಸಂಜೀವನ್ ಬಟ್ಟೆ ಇವಳಿಗೆ ಒಗಿಯೋಕ್ಕೇನಂತೆ? ಅದನ್ನು ನಾನೇ ಮಾಡಬೇಕಾ? ದೊಡ್ಡ ಮನೆ ಮಗಳು ಅಂದ್ರೆ ಯಾವ ಕೆಲಸನೂ ಮಾಡಬಾರ್ದಲ್ವಾ? ಮಾಡ್ತೀನಿ ಇರು. ಏನಾಯ್ತಾ? ರೀ ಯಾಕೋ ಸುಸ್ತು ರೀ. ಸುಸ್ತ? ಈಗಷ್ಟೇ ಚೆನ್ನಾಗಿದ್ಯಲ್ಲೇ. ರೀ ಬಿಸಿಲು ರೀ, ಸುಸ್ತು. ಬೆಳಗ್ಗೆ ಯಾವ ಬಿಸ್ಲೆ? ರೀ ಲೋ ಬಿ ಪಿ ಆಗಿರ್ಬೇಕು. ಅಲ್ಲೇ ನಿನಗೆ ಯಾವಾಗಲೂ ಹೈ ಬಿ ಪಿ ತಾನೇ ಆಗೋದು, ಲೋ ಯಾಕಾಯ್ತು? ಲೋ ಬಿ ಪಿನಾ? ಅಯ್ಯೋ ಬಿಡಮ್ಮ, ಅದು ಇದ್ದಿದ್ದೆ, ಏನು ಮಾಡೋಕ್ಕಾಗುತ್ತೆ? ಇಷ್ಟೊಂದು ರಾಶಿ ಬಟ್ಟೆಗಳು ನಾನೇ ಒಗಿಬೇಕು. ನಾನಲ್ದೆ ಇನ್ಯಾರು ಒಗಿತಾರೆ ಹೇಳು? ನಿನ್ನೇನಾದರೂ ಕೇಳೋಕ್ಕಾಗುತ್ತಮ್ಮ? ಆಂಟಿ, ನಾನೇ ಒಗಿತೀನಿ, ಪರವಾಗಿಲ್ಲ. ಅಲ್ಲಮ್ಮ, ಇಷ್ಟೊಂದು ಬಟ್ಟೆ ಇದೆ, ನಿನ್ನ ಕೈಲಾಗತ್ತಾ? ಅಲ್ಲ ಕುಮುದ, ನೀನೇ ರೀ ಸುಮ್ಮನೆ ರೀ, ಪಾಪ ಅಮೃತನೇ ನಂಗೆ ಸಹಾಯ ಮಾಡ್ತೀನಿ ಅಂತ ಬಂದರೆ ನಿಮ್ದೇನ್ರಿ? ಅಮೃತ, ನಿನ್ನಿಂದ ಆಗುತ್ತಲ್ವಮ್ಮ? ನನಗೂ ಮದುವೆ ಆಗಿ ಹೊಸದ್ರಲ್ಲಿ ಇಷ್ಟೊಂದು ಬಟ್ಟೆ ಒಗಿಯಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ತಾನೇ ರೂಢಿ ಆಗೋಯ್ತು. ನನ್ನಂಗೆ ನಿನಗೂ ಆಮೇಲೆ ಚೆನ್ನಾಗಿ ರೂಢಿ ಆಗುತ್ತೆ ಬಿಡು. ರೀ ನೀವು ಹೋಗ್ರಿ. ಅಲ್ಲ, ಇಷ್ಟೊಂದು ಬಟ್ಟೆ ಇದೆಯಾ? ರೀ ನೀವು ಹೋಗ್ರಿ ಸುಮ್ಮನೆ. ಅಮೃತ ತಗೊಂಬ, ಇದನ್ನ ಕಲ್ ಮೇಲೆ ಹಾಕು, ನೀರಲ್ಲಿ ಚೆನ್ನಾಗಿ ಒದ್ದೆ ಮಾಡು, ಆಮೇಲೆ ಸೋಪ್ ಹಚ್ಚಿ ಬ್ರಷಲ್ಲಿ ಚೆನ್ನಾಗಿ ತಿಕ್ಕು.